ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಈ ಸಂಚಿಕೆಯಲ್ಲಿ ಭಾರತದಲ್ಲಿರುವ ಇನ್ನೊಂದು ತಾಜ್ ಮಹಲ್ನ ದರ್ಶನವನ್ನು ವೀಕ್ಷಣೆಯನ್ನು ಮಾಡಿಕೊಂಡು ಬರೋಣ. ತಾಜ್ ಮಹಲ್ ಅಂದ ತಕ್ಷಣ ನಮಗೆಲ್ಲ ನೆನಪಾಗುವುದು ಆಗ್ರಾದಲ್ಲಿ ಶಹಜಾನ್ ಕಟ್ಟಿರುವಂಥ ಒಂದು ತಾಜ್ ಮಹಲ್. ಅದು ತನ್ನ ಹೆಂಡತಿಗಾಗಿ ತಾಜ್ ಮಹಲನ್ನು ಶಹಜಾನ್ ಕಟ್ಟಿದರೆ, ನಾನು ಇವತ್ತು ತೋರಿಸುತ್ತಿರುವಂಥ ಈ ಒಂದು ತಾಜ್ ಮಹಲ್ ತಾಯಿಗಾಗಿ ಕಟ್ಟಿರುವಂಥದ್ದು ತಾಜ್ ಮಹಲ್. ಹಾಗಾದರೆ ಈ ಸ್ಥಳ ಎಲ್ಲಿದೆ? ಯಾರು ಈ ಸ್ಥಳವನ್ನು ಕಟ್ಟಿದ್ದರು? ಈ ತಾಜ್ ಮಹಲನ್ನು ಕಟ್ಟಿದವರು ಯಾರು? ಆಗ್ರಾದಂತೆ ಹೋಲುತ್ತಿರುವ ಈ ತಾಜ್ ಮಹಲ್ಗೂ ಮತ್ತು ಆಗ್ರಾದ ತಾಜ್ ಮಹಲ್ಗೂ ಏನು ವ್ಯತ್ಯಾಸದ? ಯಾವ ರಾಜ್ಯದಲ್ಲಿ ತಾಜ್ ಮಹಲ್ ಇದೆ ಮತ್ತು ಇಲ್ಲಿಗೆ ಹೋಗಬೇಕಾದ್ರೆ ಯಾವ ರೀತಿಯಾಗಿ ಅನುಕೂಲಗಳಿವೆ? ಎಲ್ಲ ಮಾಹಿತಿಗಳನ್ನು ಇವತ್ತಿನ ಈ ಸಂಚಿಕೆಯಲ್ಲಿ ನೋಡ್ಕೊಂಡು ಬರೋಣ. ತಾಜ್ ಮಹಲ್ ಇಡೀ ಭಾರತದಲ್ಲಿ ವಿಶ್ವವಿಖ್ಯಾತವಾದದ್ದು ಆಗ್ರಾದಲ್ಲಿರುವಂಥ ತಾಜ್ ಮಹಲ್. ಇದನ್ನು ಶಹಜಾನನು ತನ್ನ ಹೆಂಡತಿಗಾಗಿ, ಮಮತಾಜರ ನೆನಪಿಗಾಗಿ ಈ ಒಂದು ತಾಜ್ ಮಹಲನ್ನು ನಿರ್ಮಿಸಿದ್ದಾನೆ ಸ್ನೇಹಿತರೆ. ಆದರೆ ಈಗ ನಾವು ನೋಡುತ್ತಿರುವಂಥದ್ದು, ನೀವು ನೋಡುತ್ತಿರುವಂಥ ಈ ತಾಜ್ ಮಹಲ್ ವಿಶ್ವ ಪ್ರಸಿದ್ಧವಾದಂಥ ತಾಜ್ ಮಹಲ್ ಕೂಡ ಹೌದು. ಆಗ್ರಾದ ತಾಜ್ ಮಹಲ್ನಂತೆ ಹೋಲುತ್ತದೆ. ಸೇಮ್ ಕಾಪಿ ಕೂಡ, ಅದೇ ಕಾಪಿ ಪೇಸ್ಟ್ ಮಾಡಿದ್ರೇನೋ ಅನ್ನುವಂಥದ್ದು ನಮಗೆ ಕಾಣಿಸ್ತಾ ಇದೆ ಸ್ನೇಹಿತರೆ. ಆದರೆ ಈ ತಾಜ್ ಮಹಲ್ ಆಗ್ರಾದ ತಾಜ್ ಮಹಲ್ ಅಲ್ಲ. ಇದು ಮಹಾರಾಷ್ಟ್ರದ ಔರಂಗಾಬಾದ್ನಲ್ಲಿರುವಂಥ ಒಂದು ತಾಜ್ ಮಹಲ್. ಇದಕ್ಕೆ ಮಿನಿ ತಾಜ್ ಮಹಲ್ ಎಂದು ಕರೆಯುತ್ತಾರೆ. ಮತ್ತು ಬೇಬಿಕಾ ಮಕ್ಬರ್ ಎನ್ನುವಂಥ ಹೆಸರಿನಿಂದ ಈ ಒಂದು ತಾಜ್ ಮಹಲನ್ನು ನಿರ್ಮಾಣವನ್ನು ಮಾಡಿದ್ದಾರೆ. ಅನೇಕ ಜನ ಈ ತಾಜ್ ಮಹಲದ ಕುರಿತಾಗಿ ಅನೇಕ ರೀತಿಯ ವಿವರಣೆಯನ್ನು ಕೊಡ್ತಾ ಇದ್ದಾರೆ ಸ್ನೇಹಿತರೆ. ಆದರೆ ಔರಂಗಾಬಾದನ ಮಗ ಈ ಒಂದು ತಾಜ್ ಮಹಲ್ ತನ್ನ ತಾಯಿಗಾಗಿ ನಿರ್ಮಾಣ ಮಾಡಿದ್ದ ಎನ್ನುವುದು ಆ ಒಂದು ಔರಂಗಾಬಾದ್ನಲ್ಲಿರುವ ಶಾಸನದ ಮೂಲಕ ನಮಗೆ ತಿಳಿದು ಬರ್ತಾ ಇದೆ ಸ್ನೇಹಿತರೆ. ಈ ಬೇಬಿಕಾ ಮಕ್ಬರ್ ಎನ್ನುವಂತಹ ಈ ತಾಜ್ ಮಹಲ್ ಔರಂಗಾಬಾದ್ನಲ್ಲಿರುವಂಥ ತಾಜ್ ಮಹಲ್. ಇದಕ್ಕೆ ಮಿನಿ ತಾಜ್ ಮಹಲ್ ಎಂದು ಕರೆಯುತ್ತಾರೆ. ಆಗ್ರಾದ ತಾಜ್ ಮಹಲ್ಗೂ ಹಾಗೂ ಔರಂಗಾಬಾದ್ನಲ್ಲಿರುವಂಥ ಈ ತಾಜ್ ಮಹಲ್ಗೂ ಏನು ವ್ಯತ್ಯಾಸ ಅಂತ ನೋಡಿದರೆ, ಅದು ಅಮೃತ ಶಿಲೆಯಲ್ಲಿ ನಿರ್ಮಾಣವಾದರೆ ಇದು ಕಪ್ಪು ಶಿಲೆಯಲ್ಲಿ ನಿರ್ಮಾಣವಾಗಿದೆ. ಎಲ್ಲ ಸ್ಟ್ರಕ್ಚರ್ ಕೂಡ ಒಂದೇ ಥರನಾಗಿದ್ದರೂ ಕೂಡ ಶಿಲೆಯಲ್ಲಿ ವ್ಯತ್ಯಾಸಗಳು ಕೂಡ ನಮಗಲ್ಲಿ ಕಂಡು ಬರ್ತಾ ಇದೆ ಸ್ನೇಹಿತರೆ. ಈ ತಾಜ್ ಮಹಲನ್ನು ವೀಕ್ಷಣೆಯನ್ನು ಮಾಡಬೇಕು ಅಂತ ತಿಳ್ಕೊಂಡು ನಾವು ಸ್ನೇಹಿತರ ಬಳಗದೊಂದಿಗೆ ಹೋಗಿರಲಿಲ್ಲ, ವಿದ್ಯಾರ್ಥಿಗಳನ್ನು ಕರೆದುಕೊಂಡು ಹೋಗಿದ್ವಿ. ಅಷ್ಟೇ ಅಲ್ಲ, ಹೈಸ್ಕೂಲ್ ಮಕ್ಕಳನ್ನು ಕೂಡ ಈ ಒಂದು ಪ್ರವಾಸವನ್ನು ಕೈಗೊಳ್ಳುವಂಥ ಸಂದರ್ಭದಲ್ಲಿ ನಾವು ಎಲ್ಲೋರಾದ ಕೈಲಾಸನಾಥ ದೇವಾಲಯ, ಸ್ಟ್ಯಾಚ್ಯೂ ಆಫ್ ಯುನಿಟಿ, ಗುಜರಾತ್ನಲ್ಲಿರುವಂಥ ಸ್ಟ್ಯಾಚ್ಯೂ ಆಫ್ ಯುನಿಟಿಯ ವೀಕ್ಷಣೆಯನ್ನು ಮಾಡುವಂಥ ಸಂದರ್ಭದಲ್ಲಿ ನಮಗೆ ಔರಂಗಾಬಾದ್ನಲ್ಲಿರುವಂಥ ಈ ಒಂದು ಮಿನಿ ತಾಜ್ ಮಹಲನ್ನು ವೀಕ್ಷಣೆಯನ್ನು ಮಾಡ್ಕೊಂಡು ಬರಬೇಕು ಅಂತ ವಿದ್ಯಾರ್ಥಿಗಳನ್ನು ಕರೆದುಕೊಂಡು ಈ ಒಂದು ಮಿನಿ ತಾಜ್ ಮಹಲನ್ನು ವೀಕ್ಷಣೆಯನ್ನು ಮಾಡ್ತಾ ಇದ್ದೀವಿ. ನೀವು ನೋಡ್ತಾ ಇದ್ದೀರಲ್ಲ ಈಗ ಈ ಒಂದು ಮಿನಿ ತಾಜ್ ಮಹಲದ ಸುಂದರವಾದ ನೋಟವನ್ನು ಈಗ ನಾವು ನೋಡ್ತಾ ಇದ್ದೀವಿ. ಎರಡೂ ಕಡೆಯಲ್ಲೂ ಕೂಡ ಕಾರಂಜಿಗಳ ಸಾಲು ನಮ್ಮ ಕಣ್ಣೆದುರಿಗೆ ಕಾಣಿಸ್ತಾ ಇದೆ. ನೀವೇನು ನೋಡ್ತಾ ಇದ್ದೀರಲ್ಲ ಮಧ್ಯದಲ್ಲಿ, ಅಲ್ಲಿ ಕಾರಂಜಿಗಳ ಸಾಲು ಇದೆ. ಎರಡೂ ಕಡೆಯಲ್ಲಿಯೂ ಕೂಡ ಒಂದು ಸುಂದರವಾದಂತಹ ಗಿಡಗಳನ್ನು ಕೂಡ ನೆಟ್ಟಿದ್ದಾರೆ ಸ್ನೇಹಿತರೆ. ಪ್ರವಾಸಕ್ಕೆ ಬಂದವರು ಬಹಳ ಆನಂದದಿಂದ, ಪ್ರೀತಿಯಿಂದ ಈ ಒಂದು ತಾಜ್ ಮಹಲದ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಆದರೆ ನಾವು ಒಂದು ವಿಷಯಗಳನ್ನು ಈ ಸಂದರ್ಭದಲ್ಲಿ ತಮ್ಮೊಂದಿಗೆ ಹಂಚಿಕೊಳ್ಳಲೇಬೇಕು. ಏಕೆಂದರೆ ಈ ತಾಜ್ ಮಹಲ್ ಯಾವಾಗ ನಿರ್ಮಾಣವಾಗಿದೆ, ಯಾವ ಸಂದರ್ಭದಲ್ಲಿ ಔರಂಗಜೇಬನ ಮಗ ಈ ತಾಜ್ ಮಹಲನ್ನು ನಿರ್ಮಾಣ ಮಾಡಿದರು ಅಂತ, ಯಾರು ಆ ಮಗನ ಹೆಸರೇನು ಮತ್ತು ಅವರೇ ನಿರ್ಮಾಣ ಮಾಡಿದ್ರ ಬಗ್ಗೆ ನಮಗೆ ಕುರುಹು ಏನಿದೆ ಅನ್ನೋದರಿಂದ ಮಾಹಿತಿಗಳನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಾವು ಮುಂದುವರಿಸ್ತಾ ತಿಳ್ಕೊಂಡು ಬರೋಣ ಸ್ನೇಹಿತರೆ. ಈ ಬೇಬಿಕಾ ಮಕ್ಬರ್ ಅಂದರೆ ಔರಂಗಾಬಾದ್ನಲ್ಲಿರುವಂಥ ಈ ತಾಜ್ ಮಹಲನ್ನು 1651ರಿಂದ 1661ರವರೆಗೆ ಸುಮಾರು 10 ವರ್ಷಗಳ ಕಾಲ ಈ ಒಂದು
ಮಿನಿ ತಾಜ್ ಮಹಲ್ ಬೇಬಿಕಾ ಮಕ್ಬರನ್ನು ಕೆತ್ತಿದ್ದಾರೆ, ನಿರ್ಮಾಣವನ್ನು ಮಾಡಿದ್ದಾರೆ ಸ್ನೇಹಿತರೆ. ಇಂಥ ಅದ್ಭುತವಾದಂತಹ ಮಿನಿ ತಾಜ್ ಮಹಲನ್ನು ಯಾರು ನಿರ್ಮಾಣವನ್ನು ಮಾಡಿದರು ಅಂತಂದರೆ ಔರಂಗಜೇಬನ ಮಗನಾದಂತಹ ಆಜಮ್ ಶಾ ಎನ್ನುವವರು ತನ್ನ ತಾಯಿಯ ಪ್ರೀತಿಗೋಸ್ಕರ ಈ ಒಂದು ತಾಜ್ ಮಹಲನ್ನು ನಿರ್ಮಾಣವನ್ನು ಮಾಡಿದ್ದಾರೆ ಸ್ನೇಹಿತರೆ. ನಾವು ವಿದ್ಯಾರ್ಥಿಗಳನ್ನು ಕರೆದುಕೊಂಡು ಹೋಗುವಂಥ ಸಂದರ್ಭದಲ್ಲಿ ಇದು ಎಷ್ಟು ಸಮಯದವರೆಗೆ ಓಪನ್ ಇರ್ತದ, ಯಾವ ಸಮಯದವರೆಗೆ ಕ್ಲೋಸ್ ಆಗ್ತದ, ಎಲ್ಲ ಮಾಹಿತಿಗಳನ್ನು ಕೂಡ ನಾವು ತಿಳ್ಕೊಂಡೇ ಈ ಒಂದು ಮಹಾರಾಷ್ಟ್ರದಲ್ಲಿರುವಂಥ ಔರಂಗಾಬಾದಿನ ಈ ಒಂದು ತಾಜ್ ಮಹಲ್ನ ವೀಕ್ಷಣೆಗೆ ಹೋಗಿದ್ವಿ ಸ್ನೇಹಿತರೆ. ಇದು ಬೆಳಗ್ಗೆ 8ರಿಂದ ರಾತ್ರಿ 8ರವರೆಗೆ ಮಾತ್ರ ಅವಕಾಶ ಇರುತ್ತೆ. ಸಾಯಂಕಾಲ 6 ಗಂಟೆ ಆದ ನಂತರ ಲೈಟ್ ಶೋ ಇರುತ್ತೆ. ಸುಂದರವಾದಂತಹ ಲೈಟಿನ ವ್ಯವಸ್ಥೆ ಕೂಡ ಪ್ರೇಕ್ಷಕರಿಗೆ ವೀಕ್ಷಕರಿಗೆ ಕಂಗೊಳಿಸುವಂತೆ ಮಾಡಿದ್ದಾರೆ ಸ್ನೇಹಿತರೆ. ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ಕೂಡ ಸಹಸ್ರಾರು ಜನ ವಿದ್ಯಾರ್ಥಿಗಳಾಗಿರಬಹುದು, ಫ್ಯಾಮಿಲಿ ಸಮೇತವಾಗಿ ಕೂಡ ಜನ ಇಲ್ಲಿ ಬಂದು ಅನೇಕ ಫೋಟೋಗಳನ್ನು ತೆಗೆಸಿಕೊಂಡು ಸುಂದರವಾದಂಥ ಈ ಕಟ್ಟಡದ ಈ ಒಂದು ತಾಜ್ ಮಹಲ್ನ ವೀಕ್ಷಣೆಯನ್ನು ಮಾಡಿಕೊಂಡು ಬರ್ತಾರೆ ಸ್ನೇಹಿತರೆ. ಇದಕ್ಕೆ ಫೀಸ್ ಎಷ್ಟಿದೆ ಅಂತಂದರೆ 25 ರೂಪಾಯಿಗಳನ್ನು ತೆಗೆದುಕೊಳ್ತಾರೆ ಸ್ನೇಹಿತರೆ. ನಾವೇನಾದರೂ ಆನ್ಲೈನ್ ಮುಖಾಂತರ ಈ ಒಂದು ತಾಜ್ ಮಹಲ್ ಔರಂಗಾಬಾದ್ನಲ್ಲಿರುವಂಥ ಈ ಮಿನಿ ತಾಜ್ ಮಹಲ್ ಟಿಕೆಟ್ ತೊಗೋಬೇಕು ಅಂತಂದರೆ 20 ರೂಪಾಯಿಗಳಾದರೆ 20 ರುಪೀಸ್ ಚಾರ್ಜ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ. 20 ರೂಪಾಯಿ ಚಾರ್ಜ್ ಮಾಡ್ತಾರೆ. ನಾವೇನಾದರೂ ಆಫ್ಲೈನ್ ಮುಖಾಂತರ ತೆಗೆದುಕೊಂಡ್ರೆ 20 ರೂಪಾಯಿಗಳನ್ನು ಚಾರ್ಜ್ ಮಾಡ್ತಾರೆ ಸ್ನೇಹಿತರೆ. ಇಂಥ ಅದ್ಭುತವಾದಂತಹ ಮಿನಿ ತಾಜ್ ಮಹಲ್ ಭಾರತದಲ್ಲಿ 2ನೇ ತಾಜ್ ಮಹಲ್ ಅನ್ನಬಹುದು. ಇಂತಹ ತಾಜ್ ಮಹಲ್ನ ವೀಕ್ಷಣೆಯನ್ನು ವಿದ್ಯಾರ್ಥಿಗಳೊಂದಿಗೆ ನಾವೀಗ ನೋಡ್ತಾ ಇದ್ದೀವಿ ಸ್ನೇಹಿತರೆ. ಈ ಸುಂದರವಾದಂಥ ಮಿನಿ ತಾಜ್ ಮಹಲ್ ಬೇಬಿಕಾ ಮಕ್ಬರನ್ನು ವಿದ್ಯಾರ್ಥಿಗಳಿಗೆ ನಾವೆಲ್ಲ ಇದನ್ನು ವೀಕ್ಷಣೆಯನ್ನು ಮಾಡಿ ಸುಂದರವಾದಂತಹ ಈ ಒಂದು ಕಟ್ಟಡ ಮಿನಾರ್ಗಳ ವೀಕ್ಷಣೆಯನ್ನು ಕೂಡ ಮಾಡಿಕೊಂಡು ಬಂದಿವಿ. ಇದಕ್ಕೆ ದಖನ್ನಿನ ತಾಜ್ ಮಹಲ್ ಎಂದು ಕೂಡ ಕರೆಯುತ್ತಾರೆ ಸ್ನೇಹಿತರೆ. ಇಂತಹ ಸುಂದರವಾದಂತಹ ಈ ಒಂದು ತಾಜ್ ಮಹಲನ್ನು ನಮ್ಮ ವಿದ್ಯಾರ್ಥಿಗಳೊಂದಿಗೆ ನಾವೆಲ್ಲರೂ ಕೂಡ ಈ ಒಂದು ತಾಜ್ ಮಹಲ್ದ ವೀಕ್ಷಣೆಯನ್ನು ಮಾಡ್ಕೊಂಡು ಬಂದಿವಿ ಸ್ನೇಹಿತರೆ. ನೀವೇನಾದರೂ ಈ ಒಂದು ತಾಜ್ ಮಹಲ್ ವೀಕ್ಷಣೆಯನ್ನು ನೋಡಬೇಕು ಅನ್ನೋರಿದ್ರೆ ಮಹಾರಾಷ್ಟ್ರದ ಔರಂಗಾಬಾದ್, ಹಿಂದೆ ಔರಂಗಾಬಾದ್ ಎನ್ನುವಂಥ ಹೆಸರಿತ್ತು, ಆದರೆ ಇತ್ತೀಚೆಗೆ ಅದನ್ನೇ ಛತ್ರಪತಿ ಸಂಭಾಜಿನಗರ್ ಎನ್ನುವಂಥ ಹೆಸರಿನಿಂದ ಕರೀತಾ ಇದ್ದಾರೆ ಸ್ನೇಹಿತರೆ. ಅಧಿಕೃತವಾಗಿ ಛತ್ರಪತಿ ಸಂಭಾಜಿನಗರ್ ಎನ್ನುವಂಥ ಹೆಸರು ಕೂಡ ಘೋಷಣೆಯಾಗಿದೆ ಸ್ನೇಹಿತರೆ. ಔರಂಗಾಬಾದ್ ಬದಲಿಗೆ ಬೇರೆ ಮಾಡಿ ನೀವು ಕೂಡ ಅದೇ ಹೆಸರಿನಿಂದ ಗೂಗಲ್ನಲ್ಲಿ ಸರ್ಚ್ ಮಾಡಿದರೆ ನೇರವಾಗಿ ಈ ಒಂದು ಮಿನಿ ತಾಜ್ ಮಹಲ್, ಡೆಕ್ಕನ್ನಿನ ತಾಜ್ ಮಹಲ್ ಅಷ್ಟೇ ಅಲ್ಲ, ಈ ಒಂದು ಬೇಬಿಕಾ ಮಕ್ಬರದ ವೀಕ್ಷಣೆಯನ್ನು ನೀವು ಕೂಡ ಮಾಡಿಕೊಂಡು ಬನ್ನಿ ಎನ್ನುವಂಥ ಮಾಹಿತಿಗಳನ್ನು ಈ ಸಂದರ್ಭದಲ್ಲಿ ನಿಮ್ಮೆಲ್ಲ ತಿಳಿಸುತ್ತಾ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.